टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆಮೇಲೆ ಇವ್ರು ಹೇಳ್ತಾರಲ್ಲ, ಇವ್ರ ಹಿಂದೆ ಯತ್ನಾಳ್ ಬಸವನಗೌಡರಿಗೆ ಕಲಿಸಿದೇ ಕೆಲವೊಂದು ಜನ, ನಾನು ಅವ್ರ ಹೆಸರು ಹೇಳಕ್ಕೆ ಬಯಸೋದಿಲ್ಲ. ಯತ್ನಾಳ್ ಬಸವನಗೌಡರಿಗೆ ಹಿಂದೆ ಹಾಡಿ ಹೊಗಳುವಂಥದ್ದು, ನನ್ನ ಹಿಂದೆ ಅವರೇ ಒಂದು ತಮ್ಮದೇ ಪಕ್ಷ ಪೂರ್ವ ಒಂದೇ ಪಕ್ಷದಾಗಿದ್ದಾಗ ಹಾಡಿ ಹೊಗಳಿದ್ದಾರೆ. MB ಪಾಟೀಲ್ರು, BLD ಸಂಸ್ಥೆ, ಕುಟುಂಬ ರಾಜಕಾರಣ, ಇದೆಲ್ಲ ಹಳೇದಾಗಿದ್ದಾವೆ. ಯತ್ನಾಳ್ ಬಸವನಗೌಡರಿಗೆ ಪುಷ್ಟಿ ಕೊಟ್ಟು ಕಲಿಸಿ ಅವ್ರು ಮಾತನಾಡೋಕ್ಕೆ ಕಲಿಸಿದವರು ಇವರೇ. ಇದೆಲ್ಲ ಮಾತಾಡಿದ್ರೆ ಭಾಳ ಇದಾಗ್ತದೆ. ನಾನು ಅದಕ್ಕೆ ಹೋಗೋದಿಲ್ಲ. ಇದು ಜನ ಲೈಕ್ ಮಾಡಿಲ್ಲ. ಇವತ್ತು ನೀನು ಏನಾಗಿದೆ, ಇವತ್ತೊಂದು ದಿವಸ ವಿಜಯಪುರ ಜಿಲ್ಲೆ ಜನ ಎಲ್ಲರನ್ನೂ ಬೈತಾ ಇದ್ದಾರೆ. ನಾನು ಒಬ್ಬ ಅದರಲ್ಲಿ ಸೇರ್ಕೊಳ್ಳೋಕ್ಕೆ ಬಯಸೋದಲ್ಲ. ಹೀಗಾಗಿ ನಾನು ಮಾತಾಡಿದ್ದೀನಿ. ಯಾಕಂದರೆ ಅವರು ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿದರು, ಉಸ್ತುವಾರಿ ಸಚಿವರು ಅಂಥೇಳಿ. ತನ್ನ ವಿರುದ್ಧ ಸ್ಫೋತಂತ ಒಬ್ಬ ಅಭ್ಯರ್ಥಿ ಅಂತ ನೀನು ಹೇಳಿದ ಮೇಲೆ ನಾನು ಉತ್ತರ ಕೊಡ್ತಾ ಇದ್ದೆ. ನಾನು ಕೊಡ್ತಾ ಇರಲಿಲ್ಲ. ಅದೆಲ್ಲ ಹಿಂದೆ ಭಾಳಷ್ಟು ಆಗಿ ಹೋಗಿದ್ದಾವೆ. BLD ಸಂಸ್ಥೆ, MB ಪಾಟೀಲು, ಕುಟುಂಬ ರಾಜಕಾರಣ, ಭಾಳಷ್ಟೆಲ್ಲ ಹಿಂದೆ ಯತ್ನಾಳವರು, ಅವರ ಸ್ನೇಹಿತರು ಅಂದು ಎಲ್ಲ ಆಗಿ ಹೋಗಿದ್ದಾವೆ. ಆ ಪರಿಸ್ಥಿತಿ ಟೈಮ್ನಾಗ ಏನೇನೋ ಎಲ್ಲನೂ ಆಗಿದ್ದಾವೆ. ಎಲ್ಲವನ್ನು ಮಾತಾಡಿದ್ರೆ ಭಾಳ ದೊಡ್ಡ ಹಿಸ್ಟ್ರಿ ಆಗ್ತದೆ. ಅದು ಬೇಡ. ಈಗ ಇಲ್ಲಿಗೆ ಅದನ್ನು ಮುಕ್ತಾಯಗೊಳಿಸ್ಬೇಕಂತಂದಿದೆ. ನಂದೇನಿದೆ, ಇವತ್ತು ದಿವಸ ನನ್ನ ಹೆಸರು ಪ್ರಸ್ತಾಪ ಮಾಡಿಸಿದ್ದಕ್ಕೆ ಇವತ್ತಿನ ದಿವಸ ಇದರಲ್ಲಿ ನಾನು ಪಕ್ಷದ ಹೈಕಮಾಂಡಿಗೆ ಗಮನಕ್ಕೆ ತರ್ತೇನೆ. ಪಕ್ಷದ ಅಧ್ಯಕ್ಷ ತರ್ತೀನಿ, ಮುಖ್ಯಮಂತ್ರಿಗೆ ತರ್ತೀನಿ, ಹೈಕಮಾಂಡ್ಗೆ ತರ್ತೀನಿ. ನನ್ನ ಹೆಸರು ತರಕ್ಕೆ ಹೋಗಿದ್ರಿ. ನಿಮ್ಮ ಉದ್ದೇಶ ಏನೋ ಇರ್ಬೋದು. ಮುಸಲ್ಮಾನರಿಗೆ ನೀವು ಇದು ಮಾಡಿ ನಿಮ್ದೇನೋ ಒಂದು ಉದ್ದೇಶ ಇರಬೇಕು. ಅಥವಾ MB ಪಾಟೀಲ್ನ ಮುಸಲ್ಮಾನರ ಮುಂದೆ ಕೆಟ್ಟ ಮಾಡುವಂಥ ಉದ್ದೇಶ ಇರ್ಬೋದು. ಮತ್ತು ನಿಮ್ಮ ಆಶೆ ವಿಜಯಪುರ ನಗರಕ್ಕೆ ಸ್ಪರ್ಧೆ ಮಾಡೋದು, ಅದರ ಸಲುವಾಗಿ ನೀವು ಇದನ್ನು ಈ ಮಾತನ್ನು ನೀವು ಆಡಿರ್ಬೋದು. ನಿಮ್ಮ ಸ್ವಾರ್ಥಕ್ಕಾಗಿ ನನ್ನ ಯಾಕೆ ತರ್ತೀರ ಇದರಲ್ಲಿ?